ಬ್ರಹ್ಮದೇವರಹಳ್ಳಿ ಸೊಸೈಟಿ ಚುನಾವಣೆಯ ನಿರ್ದೇಶಕರ ಸ್ಥಾನಕ್ಕೆ ಕೋಣನೂರು ಉಮೇಶ್ 519 ಮತಗಳ ಭರ್ಜರಿ ಗೆಲುವು ಸಾಧಿಸಿದರು ಹಾಗೂ ಮುಂದಿನ ಅಧ್ಯಕ್ಷರು ಇವರೇ ಎಂದು ತೀರ್ಮಾನವೂ ಕೂಡ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕೊಟ್ಟ ಮಾತಿಗೆ ತಪ್ಪಿ ಅಧ್ಯಕ್ಷ ಸ್ಥಾನವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಪುತ್ರ ಸಚಿನ್ ರವರಿಗೆ ನೀಡಿರುವುದರಿಂದ ಮನನೊಂದು ಕೋಣನೂರು ಉಮೇಶ್ ಅವರು ಬ್ರಹ್ಮದೇವರಹಳ್ಳಿ ಸೊಸೈಟಿ ನಿರ್ದೇಶಕ ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಎರಡೂ ಸ್ಥಾನಕ್ಕೂ ರಾಜೀನಾಮೆ ನೀಡಿರುವ ಘಟನೆ ನಡೆದಿದ್ದು, ನಾಗಮಂಗಲ ರಾಜಕೀಯ ವಲಯದಲ್ಲಿ ಈ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಇತ್ತೀಚೆಗಷ್ಟೇ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಒಮ್ಮತದ ಪ್ರಚಾರದ ಮೂಲಕ ಚುನಾವಣೆಯಲ್ಲಿ 12 ಸ್ಥಾನಗಳಿಗೆ ಎಲ್ಲವನ್ನ ಗೆದ್ದುಕೊಂಡು ಬಂದಿದ್ದರು. ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಚಲುವರಾಯಸ್ವಾಮಿಯವರ ಪುತ್ರ ಸಚಿನ್ ಹಾಗೂ ಕೃಷಿ ಸಚಿವರ ರಾಜಕೀಯ ಒಡನಾಡಿ ದಿವಂಗತ ಕೋಣನೂರು ಶಿವನಂಜೇಗೌಡರವರ ಸಹೋದರ ಜಯರಾಮುರವರ ಪುತ್ರ ಉಮೇಶ್ ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾಗಿದ್ದರು. 12 ಅಭ್ಯರ್ಥಿಗಳು ಗೆದ್ದ ಸಂಭ್ರಮದಲ್ಲಿ ಕೋಣನೂರು ಉಮೇಶ್ ಅವರು ಅಧ್ಯಕ್ಷ ಎಂದು ದೊಡ್ಡ ಪ್ರಚಾರವೇ ನಡೆದಿತ್ತು. ಕೊನೆಯ ಕ್ಷಣದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಮಗನಿಗೆ ಅಧ್ಯಕ್ಷ ಪಟ್ಟ ನೀಡಿದ ವಿಚಾರವಾಗಿ ಮನನೊಂದು ಉಮೇಶ್ ಅವರು ಸೊಸೈಟಿ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಈ ಸಂಬಂಧ ಉಮೇಶ್ ಅವರ ಬೆಂಬಲಿಗರು ಅಧ್ಯಕ್ಷ ಸ್ಥಾನ ಕೈತಪ್ಪಿದ ವಿಚಾರವಾಗಿ ಸೊಸೈಟಿ ಮುಂದೆ ಜಟಾಪಟಿಯನ್ನೇ ಮಾಡಿದ್ದಾರೆ. ಯಾರು ಏನು ನೆನ್ನೆ ವಹಿಸ್ಬಿಟ್ಟು ಇವತ್ತೇನೋ ಇಲ್ಲ ಮೀಟಿಂಗ್ ಇದು ಮಾಡ್ತಾವ್ರೆ. ಈ ವಿಚಾರವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿ, ನನ್ನ ಅನುಪಸ್ಥಿತಿಯಲ್ಲಿ ಚುನಾವಣೆಯನ್ನು ನಡೆಸಲಾಗಿತ್ತು. ಸ್ಥಳೀಯ ಮುಖಂಡರ ತೀರ್ಮಾನದಂತೆ ನನ್ನ ಮಗನಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಈ ವಿಚಾರವಾಗಿ ಯಾವುದೇ ಗೊಂದಲವಿಲ್ಲ ಎಂದು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋಕ್ಕೆಲ್ಲ ಡೈರೆಕ್ಟ್ ಇಷ್ಟಪಡ್ತೀವಿ. ಅನಿರೀಕ್ಷಿತ ಬೆಳವಣಿಗೆ ಬೆಳಗ್ಗೆ ಬಂದಾಗ ನಾವು ಆಗಿದೆ ಬೇರೆ. ಆಮೇಲೆ ನಮ್ಮೆಲ್ಲ ನಾಯಕರುಗಳು ಎಲ್ಲ ಲೀಡರ್ಸ್ ಬಂದಿದ್ದಾರೆ ಇಲ್ಲಿ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀವಿ. ಸೊಸೈಟಿಗೆ ಒಳ್ಳೆ ಕೆಲಸ ಮಾಡೋಣ. ಈ ಟೆನ್ಯೂರಲ್ಲಿ ನಾವು ಸೊಸೈಟಿ ಇದ್ದಿದ್ದರಿಂದ ಒಂದು ಮುಂದಕ್ಕೆ ತೊಗೊಂಡೋಗೋಣ. ಯಾವತ್ತು ನಾವು ಕಲ್ಸ್ಕೊಟ್ಟಿರೋ ನನ್ನ ತಂದೆ ಯಾವತ್ತು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ, ಅದೇ ರೀತಿಯಲ್ಲಿ ಇವತ್ತು ನನ್ನ ಮೊದಲನೇ ಹೆಜ್ಜೆ ಸೊಸೈಟಿ ಎಲೆಕ್ಷನ್ ನಿಂತಿದ್ದಾಗಿತ್ತು. ಇದು ಅನಿರೀಕ್ಷಿತವಾಗಿ ಆಗಿರೋ ಬೆಳವಣಿಗೆ. ಅದನ್ನು ನಾನು ಸ್ವೀಕರಿಸ್ಕೊಂಡು ಈ ಜವಾಬ್ದಾರಿನ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಇವರು ಕೊಟ್ಟಿರೋ ಜವಾಬ್ದಾರಿ ಅರ್ಹನು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಕೆಲಸ ಮಾಡಿ ಅದನ್ನು ಸಾಧಿಸ್ತೀನಿ. ಕೋಣನೂರು ಗ್ರಾಮದ ಶಿವನಂಜೇಗೌಡರ ಸಹೋದರ ಪುತ್ರ ಉಮೇಶ್ ಅವರು ರಾಜೀನಾಮೆ ನೀಡಿರುವ ಪತ್ರ ಮತ್ತು ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಕೊಂಡು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತನಾಡಿದಾಗ ಮನನೊಂದು ರಾಜೀನಾಮೆ ನೀಡಿದ್ದೇನೆ ಎಂದು ಸುದ್ದಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.